ಹಾಯ್ ಹಲೋ ನಮಸ್ತೆ ಕರ್ನಾಟಕ. ಇವತ್ತೊಂದು ನಾನು ಸಿಂಪಲ್ ಬ್ಲಾಗ್ ಮಾಡುವಂತಿದ್ದೀನಿ. ಆಫ್ಟರ್ ಎ ಲಾಂಗ್ ಟೈಮ್ ಇನ್ಫಾರ್ಮೇಟಿವ್ ವೀಡಿಯೋ ಆಗ್ತಿದ್ದೆ ಈ ಚಾನಲಲ್ಲಿ, ಬಟ್ ಇವತ್ತೊಂದು ಬ್ಲಾಗ್ ಮಾಡುವಂತಿದ್ದೀನಿ. ವಿಷಯ ಇಷ್ಟೇ, ಏನೋ ತುಂಬ ಜೋರಾಗಿ ಮಳೆ ಬರ್ತಾ ಇದೆ, ಅದರ ಜೊತೆ ಒಂದು ರೈನಿ ಸೀಸನ್, ಆ ಒಂದು ಪ್ರಕೃತಿಯ ಜೊತೆ ಇರುವಂಥ ಒಂದು ಕೂಲ್ನೆಸ್, ಪೀಸ್ಫುಲ್ ಮೈಂಡ್ ಹೇಗಿದೆ, ಯಾವ ಥರ ಫೀಲ್ ಆಗುತ್ತೆ, ಸುತ್ತಲಿರುವಂಥ ಒಂದು ವೆದರ್ ಹೇಗಿದೆ, ಪ್ರಕೃತಿಯ ಜೊತೆಗಿರುವಂಥ ಕೂಲ್ನೆಸ್ ಹೇಗಿದೆ, ಎಲ್ಲವನ್ನು ಈ ಬ್ಲಾಗಲ್ಲಿ ಆ್ಯಡ್ ಮಾಡುವಂತಿದೆ. ಒಂದು ಫೀಲ್ ಆಯಿತು, ಹಾಗಾಗಿ ಮಾಡ್ತಾಯಿದ್ದೀನಿ ರಫಾಗಿ. ಓಕೆ, ಆ ಒಂದು ಕೂಲ್ನೆಸ್ ಯಾವ ಥರ ಇದೆ ಬನ್ನಿ ಸ್ಟಾರ್ಟ್ ಮಾಡುವ. ಈ ರೈನಿ ಸೀಸನಲ್ಲಿ ಒಂದು ವೆದರೇ ಬೇರೆ ಥರ, ಅಂದರೆ ಒಂದು ಈ ಚುಮು ಮಳೆಗೆ ಪ್ರಕೃತಿಯ ಒಂದು ಪ್ರತಿಸ್ಪಂದನೆ ಹೇಗಿದೆ ನೋಡಿ, ಕೂಲಾಗಿ. ಏನೋ ಒಂದು ಅಂದರೆ ಈ ಮಂಗಳೂರು ಕಡೆ ಎಲ್ಲ ತುಂಬಾ ಬಿಸಿಲು ಜಾಸ್ತಿ ಇದ್ದಾಗ ಈ ಮರಗಿಡಗಳ ಪ್ರತಿಸ್ಪಂದನೆ ತುಂಬಾ ಬೇಸರದ ರೀತಿಯಲ್ಲಿರುತ್ತೆ, ಏನೋ ಒಂದು ಬಾಡಿದ ರೀತಿಯಲ್ಲಿ. ಈ ಮಳೆಗಾಲ ಅಂತ ಬಂದಾಗ ತುಂಬಾ ಕೂಲ್ ಆಗುತ್ತೆ ವೆದರ್. ಸೊ ಬ್ಯೂಟಿಫುಲ್. ಈ ಪ್ರಕೃತಿಯಷ್ಟು ನಮ್ಮ ಮನಸ್ಸಿಗೆ ಒಂದು ಶಾಂತಿಯನ್ನು ಕೊಡುವಂಥದ್ದು ಬೇರೆ ಯಾವುದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಲೈಟಾಗಿ ಮಳೆ ಕೂಡ ಬರ್ತಾ ಉಂಟು. ಹಾಗೆ ನನ್ನ ತಂದೆ ಮಾಡಿರುವಂಥ ಒಂದು ಸಣ್ಣ ತೋಟ ಇದೆ ನೋಡಿ, ಯಾವ ಥರ ಕೂಲ್ನೆಸ್ ಇದೆ. ಈ ವೆದರ್ ಜೊತೆ ಹೆಜ್ಜೆ ಹಾಕೋದಂತ ಹೇಳಿದ್ರೇ ಅದೊಂಥರ ಖುಷಿ ಮನಸ್ಸಿಗೆ. ನೋಡಿ, ಆ ಒಂದು ಸೌಂಡ್ ಕೇಳ್ತಾ ಇದೆ ನಿಮಗೆ, ಗೆಜ್ಜೆ ಶಬ್ದ ಥರ. ವಾವ್, ಈ ಸೀನರಿ ಅಂತೂ ತುಂಬಾ ಸಖತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೊಬೈಲಲ್ಲಿ ಸ್ವಲ್ಪ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ನಿಮಗೆ. ನೋಡಿ, ಇದೊಂದು ಸಣ್ಣದೊಂದು ಕಾಡು ಥರ ಇದೆ ಮನೆ ಹಿಂಭಾಗ, ಬಟ್ ಇಲ್ಲಿರುವಂಥ ಒಂದು ವೆದರ್ ನೋಡಿ. ಆ ಒಂದು ಸೌಂಡ್, ಇದಕ್ಕಿಂತ ದೊಡ್ಡ ಮ್ಯೂಸಿಕ್ಕೇ ಬೇಡ ನಮಗೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವುದು ಬೇಡ, ಆ ಒಂದು ಕೂಲ್ನೆಸ್ ನೋಡಿ. ನಿಮ್ಮ ಕಡೆ ಏನು ಹೇಳ್ತಾರೆ ಅದಕ್ಕೆ, ಏನಾದರೂ ಗೊತ್ತಿದ್ರೆ ಅದಕ್ಕೆ ಹೆಸರು ಮಾಡಿ. ನಮ್ಮ ಕಡೆ ಎಲ್ಲ ಟಿರಿ ಹಕ್ಕಿ ಅಂತ ಹೇಳ್ತಾರೆ, ಅದೊಂಥರ ಕಿರಿಕಿರಿ ಆಗೋದು ನಮಗೆ. ಸೊ ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅದಕ್ಕೆ ಕಮೆಂಟ್ ಮಾಡಿ. ಅದೊಂಥರ ನಮ್ಮ ಸಣ್ಣ ಮಿಡತೆ ಕೀಟ ಥರ ಇರುತ್ತೆ ಅದು. ಇದು ಗೊತ್ತಿರ್ಬೋದು ನಿಮಗೆ, ನಮ್ಮ ಪೆಪ್ಪರ್ನ ಗಿಡ, ಕರಿಮೆಣಸು. ನಮ್ಮ ಭಾರತಕ್ಕೆ ಬ್ರಿಟಿಷರು ಓಡ್ಕೊಂಡು ಬರುವುದಕ್ಕೆ ಅಥವಾ ವಿದೇಶರು ಕಾಲಿಡೋದಕ್ಕೆ ಮುಖ್ಯ ಕಾರಣನೇ ಇದು, ಪೆಪ್ಪರ್. ಈಗೆಲ್ಲ ಅಷ್ಟು ರೇಟ್ ಇಲ್ಲ ಇದಕ್ಕೆ, ಕಡಿಮೆ ಆಗಿದೆ. ಮೊದಲೆಲ್ಲ ಭಾರಿ ಡಿಮಾಂಡ್ ಇತ್ತು ನೋಡಿ. ಇಲ್ಲೊಂದು ಕೂಲ್ನೆಸ್, ವಾವ್. ಐ ಹೋಪ್ ಯು ಆರ್ ಎಂಜಾಯಿಂಗ್. ಪ್ರಕೃತಿಯೇ ಎಲ್ಲ ನಮಗೆ. ಮನುಷ್ಯ ಪ್ರಕೃತಿ ಎದುರುಗಡೆ ಏನಿಲ್ಲ. ಪ್ರಕೃತಿಯನ್ನು ಮೀರಿ ನಾವು ಯಾವತ್ತೂ ಹೋಗಬಾರ್ದು. ಪ್ರಕೃತಿ ದೇವರಿದ್ದಾಗೆ. ಬಹುಶಃ ಇವತ್ತಿನ ಜನ್ರೇಷನ್ಗೆ ಈ ಪ್ರಕೃತಿಯ ಮಹತ್ವ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ನಮ್ಮ ದೇಶ ಅಥವಾ ಈ ಭೂಮಿ ಅನ್ನುವಂಥದ್ದು ಮುಂದಿನ ಜನ್ರೇಷನ್ಗೆ ಉಳಿಬೇಕಾದ್ರೆ ಅವರಿಗೆ ಪ್ರಕೃತಿಯ ಮಹತ್ವ, ಈ ಪ್ರಕೃತಿ ಜೊತೆ ಒಡನಾಟ ಅದೆಲ್ಲ ಇರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾವೆಲ್ಲ ಸಣ್ಣದಿರಬೇಕಾದ್ರೆ ಆಟಾಡ್ತಿರ್ಬೇಕಾದ್ರೆ ನಾವು ಪ್ರಕೃತಿ ಜೊತೆ ಆಟ ಆಡ್ತಿದ್ವಿ. ಬಟ್ ಈಗೆಲ್ಲ ಮಕ್ಕಳು ಸೋಷಲ್ ಮೀಡಿಯಾ, ಮೊಬೈಲ್ ಅದರಲ್ಲೇ ಇನ್ವಾಲ್ವ್ಮೆಂಟ್ ಕೊಟ್ಟು ಈ ಪ್ರಕೃತಿಯ ಬಗ್ಗೆ ಇರುವಂಥವರಿಗೆ ಒಂದು ಒಡನಾಟ ಇರ್ಬೋದು, ಪ್ರಕೃತಿಯ ಬಗ್ಗೆ ಇರುವಂಥವರಿಗೆ ಗೌರವ ಕಡಿಮೆ ಆಗಿದಂತಲ್ಲ, ಅವ್ರಿಗೆ ಗೊತ್ತಿಲ್ಲ. ಈಗಿನ ಮಕ್ಕಳ ತಪ್ಪಲ್ಲ. ಈಗ ಯಾವುದಾದ್ರೂ ಒಂದು ಈಗ ನಾವು ನಮ್ಮ ಜನ್ರೇಷನನ್ನು, ಈಗಿನ ಜನ್ರೇಷನನ್ನು ಯಾವ ಥರ ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರಿಗೆ ನಾವು ಗೊತ್ತು ಮಾಡಿಸ್ತಾ ಇಲ್ಲ, ಅವರಿಗೆ ಹೇಳಿಕೊಡ್ತಾ ಇಲ್ಲ. ಹಾಗಾಗಿ ಅವರಿಗೆ ಆ ವಿಚಾರದ ಬಗ್ಗೆ, ಆ ಒಂದು ವಿಶೇಷತೆ ಬಗ್ಗೆ ಗೊತ್ತಿಲ್ಲ. ಈಗ ನಾವು ನಮ್ಮ ಮಕ್ಕಳನ್ನು ಹೊರಗಡೆ ಆಟ ಆಡೋದಕ್ಕೂ ಬಿಡೋದಿಲ್ಲ, ಅಥವಾ ಅವರಿಗೆ ಬೇಕಾದಂಥ ಸೌಕರ್ಯವನ್ನು ನಾವು ಮನೆಯೊಳಗಡೆ ಮಾಡಿಕೊಡ್ತೇವೆ. ಆಗ ಅವರಿಗೆ ಈ ಪ್ರಕೃತಿ ಜೊತೆಗಿರುವಂಥ ಒಡನಾಟ ಇರ್ಬೋದು, ಅದೆಲ್ಲ ಯಾವುದು ಪರಿಗಣನೆಗೆ ಅವರು ತೆಗೊಳ್ತಾ ಇಲ್ಲ. ಹಾಗಾಗಿ ಜನ್ರೇಷನ್ಗೆ
ಪ್ರಕೃತಿಯ ಮಹತ್ವ, ನಮ್ಮ ನೇಚರ್ ಅಂದ್ರೇನು, ಕೇವಲ ಪರಿಸರಧ್ಯಯನ ಬುಕ್ಕಲ್ಲಿ ಓದಿ ತಿಳ್ಕೊಳ್ಬಾರ್ದು. ಅವರು ಅದರ ಜೊತೆಗಿರುವ ಒಡನಾಟದಿಂದ ಅವರು ಅದರ ಮಹತ್ವವನ್ನು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ನಿಮಗೊಂದು ದೊಡ್ಡ ಮರ ತೋರಿಸ್ತೇನೆ. ಇದು ನಮ್ಮ ಕಡೆ ಚಂದಳಿಗೆ ಮರ ಅಂತ ಹೇಳ್ತಾರೆ. ಚಂದಳಿಗೆ ಭಾರಿ ದೊಡ್ಡದಾಗಿ ಬೆಳೆಯುತ್ತದೆ. ಸಾಧಾರಣ ಒಂದು ಆಕಾಶದ ವ್ಯೂ ಹೇಗಿದೆ ನೋಡಿ. ಗೆದ್ದಲಿನ ಗೂಡು, ಹಾವುಗಳಿಗೆ ಮನೆ ಇದ್ದಾಗೆ. ಅಂದರೆ ಇದನ್ನು ಹಾವು ಕಟ್ಟುವುದಲ್ಲ, ಗೆದ್ದಲು ಕಟ್ಟುವುದು. ಕೆಲವರಿಗೆಲ್ಲ ಗೊತ್ತಿರಲಿಕ್ಕೂ, ಕೆಲವರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಅಂದರೆ ಹಾವಿನ ಹುತ್ತ ಅಂತ ಹೇಳ್ತೇವೆ. ಆ್ಯಕ್ಚುಲಿ ಗೆದ್ದಲು ಕಟ್ಟುವಂಥದ್ದು. ಮತ್ತು ಅದರಲ್ಲಿ ಹಾವುಗಳು ವಾಸವನ್ನು ಮಾಡ್ತವೆ. ಅಂದರೆ ಇದರ ಒಳಗಡೆ ಅಷ್ಟು ಕೂಲ್ನೆಸ್ ಇರುತ್ತೆ, ತಂಪಿರುತ್ತೆ. ಈ ಸ್ನೇಕ್ಸ್ಗೆಲ್ಲ ಬಾಡಿ ತುಂಬಾ ಕೂಲಿರುವಂಥ ಜಾಗದಲ್ಲಿ ಇರೋದಕ್ಕೆ ಇಷ್ಟಪಡುತ್ತದೆ. ಬೇಸಿಗೆ ಕಾಲದಲ್ಲೆಲ್ಲ ಹೊರಗಡೆ ಓಡಾಡೋದು ಕಡಿಮೆ. ಏನಿಲ್ಲ, ಇಟ್ಸ್ ಜಸ್ಟ್ ಯಾವ ಥರ ಒಂದು ವೆದರ್ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೇನೆ ಅಷ್ಟೇ. ಇದೆಲ್ಲ ಇನ್ನೂ 1 ವರ್ಷ ಕಾಯಬೇಕು ನಾವು ಈ ಥರದೊಂದು ಸೀನರಿ ಸಿಗಬೇಕಾದ್ರೆ. ನೋಡಿ, ಈಗ ಸ್ವಲ್ಪ ಮಳೆ ಜಾಸ್ತಿ ಆಯಿತು, ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ. ಮಳೆಗಾಲದಲ್ಲಿ ನಡ್ಕೊಂಡು ಹೋಗೋದು ಕೂಡ ತುಂಬ ಕಷ್ಟನೇ. ಜಾರಿ ಬಿದ್ದರೆಲ್ಲ ಮಣ್ಣು, ಸೊಂಟ, ಕೈಕಾಲಿಗೆಲ್ಲ ನೋವಾಗುತ್ತೆ. ಇನ್ನು ನಾವು ಕೆಲವೊಂದು ತರಕಾರಿ ಗಿಡಗಳಿವೆ, ಅದನ್ನು ತೋರಿಸ್ತೀವಿ ಬನ್ನಿ. ಸೌತೆಕಾಯಿ ಆಗಿದೆ. ಐ ಥಿಂಕ್ ಈ ಕೂಲ್ ವೆದರೇ ನಿಮಗೆ ತುಂಬಾ ಖುಷಿ ಕೊಡ್ಬೋದು ನನ್ನ ಎಕ್ಸ್ಪ್ಲನೇಷನ್ಗಿಂತ. ನಮ್ಮ 2 ಸೆಕ್ಯೂರಿಟಿ ಗಾರ್ಡ್ಗಳು ಕಾಯ್ತಾ ಇವೆ. ನಾನು ಹತ್ರ ಹೋದರೆ ಅದು ಅದರ ಪ್ಲೇಸನ್ನು ಚೇಂಜ್ ಮಾಡುತ್ತೆ. ಇಲ್ಲಿಂದ ಸ್ವಲ್ಪ ಯಾವ ಥರ ಲುಕ್ ಕೊಡ್ತಾ ಇದೆ ನೋಡಿ. ಇದು ಬಿಳಿ ಎಕ್ಕಮಲೆ ಅಂತ ಇದರ ಹೆಸರು. ಗಿಡ ತುಂಬ ಔಷಧೀಯ ಗುಣವನ್ನು ಹೊಂದಿರುವಂಥ ಒಂದು ಗಿಡ ಆಗಿದೆ. ಇದು ಈಗ ಹೂ ಇಲ್ಲ, ಇಲ್ಲಾಂದರೆ ಹೂ ಆಗ್ತದೆ, ತುಂಬ ಸಿಕ್ಕಾಪಟ್ಟೆ ಹೂ ಆಗ್ತದೆ ಇದರಲ್ಲಿ. ಇದು ನೋಡಿ, ಸ್ವೀಟ್ ಪೊಟ್ಯಾಟೊ, ನಮ್ಮ ಗೆಣಸಿನ ಒಂದು ಹೇಗೆ ಬೆಳೆದಿದೆ ನೋಡಿ, ಬಳ್ಳಿ. ನೋಡಿ, ಇದು ಜೀರಿಗೆ ಮೆಣಸು ಅಂತ ಹೇಳ್ತಾರೆ. ತುಂಬ ಸಣ್ಣ ಗಾತ್ರದ ಮೆಣಸು, ತುಂಬ ಖಾರ ಇರುತ್ತೆ. ಇದು ಜೀರಿಗೆ ಮೆಣಸು ಅಂತೇಳಿ. ಇದರಲ್ಲಿ ಬೇರೆ ಬೇರೆ ಟೈಪ್ನ ಮೆಣಸುಗಳು ಬರುತ್ತೆ. ಬಿಳಿ ಜೀರಿಗೆ ಮೆಣಸು ಬರುತ್ತೆ. ಇದು ಗ್ರೀನ್ ಕಾಣ್ತಾ ಇದೆ ನಿಮಗೆ, ಸಣ್ಣ ಮೆಣಸು. ಇದರ ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ, ಪದಾರ್ಥಗಳಿಗೆ ಹಾಕ್ತಾರೆ ನೋಡಿ. ಇದು ಹಸಿ ಮೆಣಸಿನಕಾಯಿ. ಓಕೆ ಫ್ರೆಂಡ್ಸ್, ಇವಿಷ್ಟು ಇವತ್ತಿನ ಒಂದು ಸಣ್ಣ ವ್ಲಾಗ್ ಆಗಿತ್ತು. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಂತ ಅಂದ್ಕೊಂಡಿದ್ದೀನಿ. ಪ್ರಕೃತಿಯ ಜೊತೆ ನಮ್ಮ ಸಂಬಂಧ ನಿರಂತರವಾಗಿರಲಿ. ಪ್ರಕೃತಿಯ ದೇವರು, ಪ್ರಕೃತಿಗಿಂತ ದೊಡ್ಡದು ಯಾವುದಿಲ್ಲ. ನಾವೆಲ್ಲ ಮನುಷ್ಯರು ಏನಿದ್ದೇವೆ ಎಲ್ಲ ಪಡ್ಕೊಂಡಿರುವುದು ಅಥವಾ ನಾವೇನು ಗಳಿಸಿರುವಂಥದ್ದು ಎಲ್ಲ ಪ್ರಕೃತಿಯಿಂದ. ಹಾಗಾಗಿ ಈ ಪ್ರಕೃತಿಯ ಜೊತೆಗಿರುವಂಥ ಒಡನಾಟ ನಮ್ಮದು ನಿರಂತರವಾಗಿರಲಿ, ಪ್ರಕೃತಿಯನ್ನು ಗೌರವಿಸುವ ಅನ್ನೋದೇ ಈ ಒಂದು ಬ್ಲಾಗ್ನ
ಒಂದು ಇಂಟೆನ್ಷನ್ ಆಗಿತ್ತು. ಫುಲ್ ವೆದರನ್ನು ನೀವೆಲ್ಲ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.